ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೆರಟಗಿ ಗ್ರಾಮದ ಸೋಮಜಾಳ ಕಾಟನ್ ಮಿಲ್ನಲ್ಲಿ ಸಿಸಿಐ ಕೇಂದ್ರ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಜೇವರ್ಗಿ ತಾಲೂಕಿನ ಮುಖಂಡ ಪ್ರದೀಪ್ ಕಟ್ಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೆರಟಗಿ ಗ್ರಾಮದ ಸೋಮಜಾಳ ಕಾಟನ್ ಮಿಲ್ನಲ್ಲಿ ಸಿಸಿಐ ಕೇಂದ್ರ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಭೀಮ ಆರ್ಮಿ ಹಾಗೂ ಜೇವರ್ಗಿ ಯುವ ಮುಖಂಡ ಪ್ರದೀಪ್ ಕಟ್ಟಿ ನೇತೃತ್ವದ ನಿಯೋಗ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿದರು. ಸಿಸಿಐ ಪ್ರಾರಂಭಿಸಿದ ಇರುವುದರಿಂದ ಸುತ್ತಮುತ್ತಲಿನ ಹಳ್ಳಿಗಳ ಹತ್ತಿ ಬೆಳೆ ಬೆಳೆದ ರೈತರು ತಮ್ಮ ಹತ್ತಿಯನ್ನು ಖರೀದಿ ಕೇಂದ್ರಕ್ಕೆ ಸಾಗಿಸಲು ಹರಸಾಹಸ ಮಾಡುತ್ತಿದ್ದಾರೆ. ಕೂಡಲೇ ರೀಟೆಂಡರ್ ಮಾಡಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜೆರಟಗಿ ಗ್ರಾಮದಲ್ಲಿರುವ ಸೋಮಜಾಳ ಕಾಟನ್ ಮಿಲ್ಲಿನಲ್ಲಿ ಸಿಸಿಐ ಆರಂಭಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಜೇರಟಗಿ ಸೋಮಜಾಳ ಕಾಟನ್ ಮಿಲ್ನಲ್ಲಿ ಸಿಸಿಐ ಹತ್ತಿ ಕೇಂದ್ರದ ಸಿಸಿಐ ಒಂದು ಅಪ್ಲಿಕೇಶನ್ ಹಾಕಿದ್ರು, ಅದು ರಿಜೆಕ್ಟ್ ಆಗಿದೆ. ಅದನ್ನು ಮರು ಟೆಂಡರ್ ಮಾಡಿಕೊಂಡು ಅದು ಅಲ್ಲಿ ರೈತರಿಗೆ ಮರು ಟೆಂಡರ್ ಮಾಡಿಕೊಂಡಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಸುಮಾರು 40ರಿಂದ 50 ಹಳ್ಳಿಗಳು ಆ ಜೇರಟಗಿ ಸೋಮಜಾಳ ಕಾಟನ್ ಮಿಲ್ಲಿನ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳು ಬರ್ತಾವೆ. ಅದು ನೀವು ಮರು ಟೆಂಡರ್ ಮಾಡಿದಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಜೇವರ್ಗಿಯಲ್ಲಿ 2ರಿಂದ 3 ಕಡೆ ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ಕಡೆ ಆಲೂರು ಮತ್ತು ಜೇವರ್ಗಿ ಹೋದ್ರೆ ರೈತರಿಗೆ ಸುಮಾರು 70ರಿಂದ 80 ಕಿಲೋಮೀಟ್ರ್ ಆಗ್ತದೆ. ಅದರಿಂದ ರೈತರ ಬಾಡಿಗೆ ತೊಂದರೆ ಆಗತ್ತದ, ರೈತರಿಗೆ ಅನಾನುಕೂಲ ಆಗತ್ತದ. ಅದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಸಿಸಿಐ ಮರು ಜೇರಟಗಿ ಸೋಮಜಾಳ ಕಾಟನ್ ಮಿಲ್ಲಿಗೆ ಮರು ಟೆಂಡರ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕನ್ನಡ ಪರ ಮತ್ತು ದಲಿತ ಪರ ಭೀಮ್ ಆರ್ಮಿ ಮತ್ತು ರೈತ ಪರ ಎಲ್ಲ ಸಂಘಟನೆದವರು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಅದು ಮರು ಟೆಂಡರ್ ಮಾಡದೇ ಹೋದರೆ ಜೇರಟಗಿ ರೋಡಿನಲ್ಲಿ ರಸ್ತಾ ರೋಕು ಮಾಡಿ ರಸ್ತಾ ಬಂದ್ ಮಾಡಬೇಕಾಗ್ತದೆ ಮತ್ತು ತಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೂ ಕೂಡ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ತಾವು ರೈತರು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಅನುಕೂಲ ಮಾಡಿಕೊಡಬಾರ್ದು ಅಂತೇಳಿ ಕೂಡಲೇ ಅದನ್ನು ಪರಿಗಣನೆ ಮಾಡಿಕೊಂಡು ಮರು ಟೆಂಡರ್ ಕರಿಬೇಕಂತೇಳಿ ತಮ್ಮಲ್ಲಿ ಎಲ್ಲ ಸಂಘಟನೆದವರು ಕಳಕಳಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೇವೆ. ಅದು ಈಗಾಗಲೇ ಹಾಕಿದ್ದಾರೆ, ಟೆಂಡರ್ ಹಾಕಿದ್ದಾರೆ. ಒಂದು ಇದ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಅದು ಸ್ವಲ್ಪ ರಿಜೆಕ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಭೂತಾಳಿ ಕರಕೊಂಡ, ಯಮನೇಶ್ ಹರನಾಳ್, ಸಂಜು ಕುಮಾರ್, ದೇವೇಂದ್ರ, ಬಸವರಾಜ್, ನಾಗೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.